ವಿ ರೀಚ್ ಯೂಟ್ಯೂಬ್ ಚಾನೆಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಚಾನೆಲಲ್ಲಿ ಪ್ರೊಫೆಷ್ನಲ್ ಕೋರ್ಸಸ್ಗಳಾದ CA, CS, CME ಸೊ ಈ ಕೋರ್ಸಿನ ಅಕಾಡೆಮಿಕ್ ಅಪ್ಡೇಟ್ ಮತ್ತು ಇತರ ಅಪ್ಡೇಟ್ಗಳನ್ನು ನಾವು ಪ್ರತಿ ದಿವಸ ವಿಡಿಯೋದಲ್ಲಿ ನಾವು ಕಾಲಕಾಲಕ್ಕೆ ಮಾಡ್ತಾ ಇರ್ತೇವೆ. ಸೊ ಇದರ ಒಂದು ಉಪಯೋಗವನ್ನು ಪಡೆಯೋದಕ್ಕೋಸ್ಕರ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಶೇರ್ ಮಾಡಿ, ಅದೇ ರೀತಿ ಲೈಕ್ ಕೂಡ ಮಾಡಿ. ಮತ್ತು ಈ ಚಾನೆಲ್ ಏನಿದೆ, ಸೊ ಇದು ವಿ ರೀಚ್ ಅಕಾಡೆಮಿ ಉಡುಪಿ ಏನಿದೆ, ಸೊ ಇವರ ಕೊಡುಗೆ. ಸೊ ಈ ವಿ ರೀಚ್ ಅಕಾಡೆಮಿ ಕಳೆದ 2015ರಿಂದ CA, CS, CME ಈ ಕೋರ್ಸ್ಗಳಿಗೆ ಆಫ್ಲೈನ್ ಮೋಡಲ್ಲಿ ತರಬೇತಿಯನ್ನು ನೀಡ್ತಾ ಬರ್ತಿರುವಂಥ ಸಂಸ್ಥೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಆನ್ಲೈನಲ್ಲೂ ಕೂಡ ಈ ಸಂಸ್ಥೆ ಈ ಕೋರ್ಸ್ಗಳ ಬಗ್ಗೆ ತರಬೇತಿಯನ್ನು ಕೊಡಲಿಕ್ಕೆ ಮುಂದೆ ಬರ್ತಾ ಇದೆ. ಸೊ ಈ ಅಕಾಡೆಮಿಯ ಬಗ್ಗೆ, ಕೋರ್ಸ್ನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆಯೋದಕ್ಕೋಸ್ಕರ ಈ ವಿಡಿಯೋದಲ್ಲಿ ಸ್ಕ್ರೋಲ್ ಆಗ್ತಿರುವಂಥ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಸೊ ಈ ವಿಡಿಯೋದಲ್ಲಿ ನಾನು ಇವತ್ತು ಈ CS, EET ಮತ್ತು CMA ಫೌಂಡೇಶನ್ನ ಲಾ ಪೋರ್ಷನ್ನ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ನಲ್ಲಿ ಬರುವಂತಹ ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನಾನು ಡಿಸ್ಕಸ್ ಮಾಡ್ತೇನೆ. ಸೊ ಈ MCQ ಕ್ವಶನ್ಸನ್ನು ಹೇಗೆ ಆನ್ಸರ್ ಮಾಡುವಂಥದ್ದು, ಯಾವ ಥರ ಆನ್ಸರ್ ಮಾಡುವಂಥದ್ದು ಅಂತ. ಸೊ ಆ್ಯಕ್ಚುಲಿ ಈ MCQ ಕ್ವಶನ್ಸ್ ಆನ್ಸರ್ ಮಾಡಬೇಕಾದ್ರೆ ನಮಗಿರುವಂಥ ಒಂದು ದೊಡ್ಡ ಒಂದು ಲಿಮಿಟೇಷನ್ ಏನಂತ ಹೇಳಿದರೆ ಟೈಮ್ ಲಿಮಿಟ್. ಸೊ ಈ ಎಕ್ಸಾಮ್ ಟೈಮ್ ಸ್ವಲ್ಪ ಕಮ್ಮಿ ಇರ್ತದೆ. ಸೊ ನಾವು ಒಂದಿಷ್ಟು ಸಮಯದಲ್ಲಿ ಸುಮಾರಷ್ಟು ಕ್ವಶನ್ಸನ್ನು ನಾವು ಆನ್ಸರ್ ಮಾಡಬೇಕಾಗ್ತದೆ. ಸೊ ಹಾಗಾದರೆ ನೋಡುವ ಹೇಗೆ ಯಾವ ರೀತಿ ನಾವು ಆನ್ಸರ್ ಮಾಡ್ಬೋದು ಅಂಥೇಳಿ. ಈಗ ಫಸ್ಟ್ ಕ್ವಶನನ್ನು ನಾನು ತಗೊಳ್ತೇನೆ. ಸೊ ಈ ಫಸ್ಟ್ ಕ್ವಶನ್ ಏನಿದೆ, ಸೊ ಇದು ಆಫರಿಗೆ ಸಂಬಂಧಪಟ್ಟ ಕ್ವಶನ್. ಸೊ ಈ ಫಸ್ಟ್ ಕ್ವಶನ್ ಏನು ಹೇಳ್ತಿದೆ ಅಂತ ಹೇಳಿದರೆ, ಸ್ಪೆಸಿಫಿಕ್ ಆಫರ್ ಕ್ಯಾನ್ ಬಿ ಕಮ್ಯುನಿಕೇಟೆಡ್ ಟು. ಸ್ಪೆಸಿಫಿಕ್ ಆಫರ್ ಅಂತ ಹೇಳಿದರೆ ಏನು? ಒಬ್ಬ ಪರ್ಟಿಕ್ಯುಲರ್ ಪರ್ಸನಿಗೆ ಮಾಡಿರುವಂಥ ಆಫರ್. ಸೊ ಈ ಪರ್ಟಿಕ್ಯುಲರ್ ಪರ್ಸನಿಗೆ ಮಾಡಿರುವಂಥ ಆಫರನ್ನು ಹೇಗೆ ಕಮ್ಯುನಿಕೇಟ್ ಮಾಡ್ಬೋದು? ಆಲ್ ದ ಪಾರ್ಟೀಸ್ ಆಫ್ ಕಾಂಟ್ರಾಕ್ಟ್, ಜನರಲ್ ಪಬ್ಲಿಕ್ ಇನ್ ಯೂನಿವರ್ಸ್, ಸ್ಪೆಸಿಫಿಕ್ ಪರ್ಸನ್, ನನ್ ಆಫ್ ದೀಸ್. ಸೊ ಇಲ್ಲಿ 4 ಆಪ್ಷನ್ಸ್ ನೋಡಬೇಕಾದ್ರೆ ಡೆಫಿನೆಟ್ಲಿ ಕರೆಕ್ಟ್ ಆನ್ಸರ್ ಯಾವುದು? ಸೊ ನೀವು ಸ್ಪೆಸಿಫಿಕ್ ಆಫರ್ ಮಾಡೋದಾದರೆ ಅದನ್ನು ಯಾರಿಗೆ ಕಮ್ಯುನಿಕೇಟ್ ಮಾಡಬೇಕು? ಸೊ ಯಾವ ಸ್ಪೆಸಿಫಿಕ್ ಪರ್ಸನಿಗೆ ನೀವು ಆಫರನ್ನು ಮಾಡ್ತಾ ಇದ್ದೀರಾ ಅವನಿಗೆ ಅದನ್ನು ಕಮ್ಯುನಿಕೇಟ್ ಮಾಡಬೇಕು. ಹಾಗಾದರೆ ಈ 4 ಆಪ್ಷನ್ಸಲ್ಲಿ ಕರೆಕ್ಟ್ ಆನ್ಸರ್ ಯಾವುದು? ದ ಆಪ್ಷನ್ C ವಿಲ್ ಬಿ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಎರಡನೇ ಕ್ವಶನ್. ಸೊ ಎರಡನೇ ಕ್ವಶನ್ ಕೂಡ ಆಫರಿಗೆ ಸಂಬಂಧಪಟ್ಟಿರುವಂಥ ಕ್ವಶನ್ ಅದು. ಸೊ ಏನಂತ ನೋಡುವ. ಎ ಪ್ರಪೋಸಲ್ ಮೇ ಬಿ, ಪ್ರಪೋಸಲ್ ಅಂದರೆ ಆಫರ್, ಜನರಲ್ ಪ್ರಪೋಸಲ್ ಅಂದರೆ ಜನರಲ್ ಆಫರ್, ಸ್ಪೆಸಿಫಿಕ್ ಪ್ರಪೋಸಲ್ ಅಂದರೆ ಸ್ಪೆಸಿಫಿಕ್ ಆಫರ್, ಎಕ್ಸ್ಪ್ರೆಸ್ ಆರ್ ಇಂಪ್ಲಾಯ್ಡ್ ಪ್ರಪೋಸಲ್, ಎಕ್ಸ್ಪ್ರೆಸ್ ಆಫರ್ ಅಥವಾ ಇಂಪ್ಲಾಯ್ಡ್ ಆಫರ್. ಸೊ ಕೊನೆಯ ಆಪ್ಷನ್ ಆಲ್ ಆಫ್ ದಿ ಅಬವ್. ಸೊ ಡೆಫಿನೆಟ್ಲಿ ದ ಕರೆಕ್ಟ್ ಆನ್ಸರ್ ಈಸ್ ಆಲ್ ಆಫ್ ದಿ ಅಬವ್. ಯಾಕಂತ ಹೇಳಿದರೆ ಟೈಪ್ಸ್ ಆಫ್ ಆಫರಲ್ಲಿ ಯಾವುದೆಲ್ಲ ಬರ್ತದೆ? ಎಕ್ಸ್ಪ್ರೆಸ್ ಆಫರ್ ಬರ್ತದೆ, ಇಂಪ್ಲಾಯ್ಡ್ ಆಫರ್ ಬರ್ತದೆ, ಜನರಲ್ ಆಫರ್ ಬರ್ತದೆ, ಸ್ಪೆಸಿಫಿಕ್ ಆಫರ್ ಬರ್ತದೆ. ದೇರ್ಫೋರ್ ಎ ಪ್ರಪೋಸಲ್ ಮೇ ಬಿ ಎ ಜನರಲ್ ಆಫರ್, ಮೇ ಬಿ ಸ್ಪೆಸಿಫಿಕ್ ಆಫರ್, ಮೇ ಬಿ ಎಕ್ಸ್ಪ್ರೆಸ್ ಆಫರ್, ಮೇ ಬಿ ಇಂಪ್ಲಾಯ್ಡ್ ಆಫರ್. ಸೊ ಹಾಗಾದರೆ ಕರೆಕ್ಟ್ ಆನ್ಸರ್ ಯಾವುದು? ಆಲ್ ಆಫ್ ದಿ ಅಬವ್. ಥರ್ಡ್ ಕ್ವಶನ್. ಆ್ಯನ್ ಆಫರ್ ವಿಚ್ ಈಸ್ ಓಪನ್ for acceptance over a period of time is called as yes, cross offer, counter offer, standing offer, implied offer. ಸೊ ಆ 4 ಆಪ್ಷನ್ಸಲ್ಲಿ ಕರೆಕ್ಟ್ ಯಾವುದು ಅಂತ. ಅಂದರೆ ಒಂದು ಸರ್ತಿ ನೀವು ಆಫರ್ ಮಾಡಿದರೆ ದಟ್ ಆಫರ್ ವಿಲ್ ವ್ಯಾಲಿಡ್ ಫಾರ್ ಎ ಸರ್ಟನ್ ಪೀರಿಯಡ್ ಆಫ್ ಟೈಮ್ ಆ್ಯಂಡ್ ಡ್ಯೂರಿಂಗ್ ದ್ಯಾಟ್ ಪರ್ಟಿಕ್ಯುಲರ್ ಟೈಮ್ ಯು ಕ್ಯಾನ್ ಎಕ್ಸೆಪ್ಟ್ ದ್ಯಾಟ್ ಆಫರ್. ಹೌ ದ್ಯಾಟ್ ಆಫರ್ ಈಸ್ ಕನ್ಸಿಡರ್ಡ್? ಅದು ಕ್ರಾಸ್ ಆಫರಾ ಅಥವಾ ಕೌಂಟರ್ ಆಫರಾ, ಸ್ಟ್ಯಾಂಡಿಂಗ್ ಆಫರಾ ಅಥವಾ ಇಂಪ್ಲಾಯ್ಡ್ ಆಫರ್ ಅಂತ. ಸೊ ದ್ಯಾಟ್ ಆಫರ್ ವಿಲ್ ಬಿ ಕಾಲ್ಡ್ ಆಸ್ ದ ಸ್ಟ್ಯಾಂಡಿಂಗ್ ಆಫರ್. ಯಾಕೆ? ಒಂದು ಸರ್ತಿ ಮಾಡಿರುವಂಥ ಆಫರ್ ದ್ಯಾಟ್ ವಿಲ್ ರಿಮೇನ್ ಇನ್ ಫಾರ್ ಸರ್ಟನ್ ಪೀರಿಯಡ್ ಆಫ್ ಟೈಮ್. ಆ ಒಂದು ಟೈಮಲ್ಲಿ ಯಾವಾಗ ಬೇಕಾದರೂ ಎಕ್ಸೆಪ್ಟ್ ಮಾಡ್ಬೋದು. ಸೊ ದೇರ್ಫೋರ್ ಇಟ್ ಈಸ್ ಕಾಲ್ಡ್ ಆಸ್ ದ ಸ್ಟ್ಯಾಂಡಿಂಗ್ ಆಫರ್. ಎಸ್. ಎ ಕೌಂಟರ್ ಆಫರ್. ಸೊ ಎ ಕೌಂಟರ್ ಆಫರ್ ಈಸ್, ಕೌಂಟರ್ ಆಫರ್ ಅಂತ ಹೇಳಿದರೆ ಏನು? ಒಬ್ಬ ಆಫರ್ ಮಾಡಿರ್ತಾನೆ, ಅದಕ್ಕೆ ನಾವು ಕೌಂಟ್ರಾಗಿ ಮತ್ತೊಂದು ಆಫರ್ ಮಾಡುವಂಥದ್ದು, ಅದಕ್ಕೆ ನಾವು ಕೌಂಟರ್ ಆಫರ್ ಅಂಥೇಳಿ ಕರಿತೇವೆ. ಸೊ ಹಾಗಾದರೆ ಹೇಗೆ ಇದು ಬರುವಂಥದ್ದು ಅಂತ. ಈಗ ಫಾರ್ ಎಕ್ಸಾಂಪಲ್
ಒಬ್ಬ ಹೇಳಿದ ನಾನು ನನ್ನ ಬೈಕನ್ನು 1,00,000ಕ್ಕೆ ಸೇಲ್ ಮಾಡ್ತೇನೆ ಅಂತ. ಅದಕ್ಕೆ ಮತ್ತೊಂದು ಪಾರ್ಟಿ ಹೇಳಿತು ಇಲ್ಲ ನನಗೆ 80,000ಕ್ಕಾದರೆ ಬೇಕು ಅಂತ. ಸೊ ಹಾಗಾದರೆ ಆ ಮತ್ತೊಂದು ಪಾರ್ಟಿ ಏನಾಯಿತು, ಮತ್ತೊಂದು ಪಾರ್ಟಿ ಹೇಳಿರುವಂಥದ್ದು ಕೌಂಟ್ರ್ ಆಫರ್ ಅಂತ ಹೇಳಿ ಆಯಿತು. ದ್ಯಾಟ್ ಆಫರ್ ಈಸ್ ಕಾಲ್ಡ್ ಆಸ್ ದ ಕೌಂಟ್ರ್ ಆಫರ್. ಸೊ ಹಾಗಾದರೆ ಈ 4th ಕ್ವಶನಿಗೆ ಕರೆಕ್ಟ್ ಆನ್ಸರ್ an invitation to treat, an acceptance of the offer, a rejection of the original offer, a bargain. ಆ್ಯಕ್ಚುಲಿ ಕೌಂಟ್ರ್ ಆಫರ್ ಅಂತ ಹೇಳಿದರೆ ಬಾರ್ಗೇನೇ ಆಗ್ತದೆ. ಬಟ್ ದ ಕರೆಕ್ಟ್ ಆನ್ಸರ್ ಈಸ್ ಫಾರ್ ಎ ಕೌಂಟ್ರ್ ಆಫರ್ ಇಟ್ ಈಸ್ ನಥಿಂಗ್ ಬಟ್ ದ ರಿಜೆಕ್ಷನ್ ಆಫ್ ದಿ ಒರಿಜಿನಲ್ ಆಫರ್. ಈಗ ಬೈಕ್ 1,00,000ಕ್ಕೆ ಸೇಲ್ ಮಾಡ್ತೇನೆ ಅಂತ ಹೇಳಿದ ಆಫರನ್ನು ರಿಜೆಕ್ಟ್ ಮಾಡಿ ನಾನು ಅವನ ಮುಂದೆ ಇಟ್ಟಿರುವಂಥದ್ದು 80,000ಕ್ಕಾದರೆ ಬೇಕು ಅಂತ. ಅಲ್ಲಿ ಏನಾಯಿತು, ಒರಿಜಿನಲ್ ಆಫರ್ ರಿಜೆಕ್ಟ್ ಆದಾಗ ಆಯಿತು. ಸೊ ದ ಆಪ್ಷನ್ ಸಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 5. Dash is only a circulation of an offer. It is an attempt to induce offers and precedes a definite offer, express offer, implied offer, specific offer, invitation to offer. Question number 5. Is only a circulation of an offer. ಸೊ ಆಫರನ್ನು ಸರ್ಕ್ಯುಲೇಟ್ ಮಾಡೋದಂತೆ. ಮತ್ತೇನಂತೆ, ಇಟ್ ಈಸ್ ಎನ್ ಅಟೆಂಪ್ಟ್ ಟು ಇಂಡ್ಯೂಸ್ ಆಫರ್ಸ್ ಆ್ಯಂಡ್ ಪ್ರಿಸೀಡ್ಸ್ ಎ ಡೆಫಿನೆಟ್ ಆಫರ್. ಅಂದರೆ ಈ ಸರ್ಕ್ಯುಲೇಷನ್ ಮಾಡಿ ಒಂದು ಡೆಫಿನೆಟ್ ಆಫರನ್ನು ಮುಂದೆ ತರುವಂಥದ್ದು. ಸೊ ಹಾಗಾದರೆ ಏನು ಅದು ಅಂತ. ಸೊ ದಟ್ ಈಸ್ ನಥಿಂಗ್ ಬಟ್ invitation to offer. So invitation to offer is nothing but a circulation of an offer. The question number 5 ಗೆ ಆಪ್ಷನ್ ಡಿ is the correct answer. ಇನ್ನು 6th ಕ್ವಶನ್ಗೆ ಬನ್ನಿ. A offers B to supply books at ₹100 each, but B accepts the same with the condition of 10% discount. This is a case of. ಸೊ ₹100 ಪ್ರಕಾರ ನಾನು ಬುಕ್ ಸೇಲ್ ಮಾಡ್ತೇನೆ ಅಂತ ಹೇಳಿದ್ದಾನೆ. ಅದಕ್ಕೆ ಯಾರವ ಎಕ್ಸೆಪ್ಟ್ ಮಾಡಬೇಕಾದವು ಹೇಳ್ತಿದ್ದಾನೆ, ಇಲ್ಲಪ್ಪ ನೀನು 10% ಡಿಸ್ಕೌಂಟ್ ಮಾಡೋದಾದರೆ ಮಾತ್ರ ನಾನು ತಗೊಳ್ತೇನೆ ಅಂತ. ಸೊ ಹಾಗಾದರೆ ಇಟ್ ಈಸ್ ನಥಿಂಗ್ ಬಟ್ ಕೌಂಟರ್ ಆಫರ್. ಒರಿಜಿನಲ್ ಆಫರ್ ನಾವು ರಿಜೆಕ್ಟ್ ಮಾಡಿ ಹೇಳಿದ 10% ಡಿಸ್ಕೌಂಟ್ ಮಾಡ್ತೀಯಾ, ನಾನು ತಗೊಳ್ತೇನೆ. ಸೊ ಹಾಗಾದರೆ ಕೌಂಟರ್, ಕ್ರಾಸ್, ಸ್ಪೆಸಿಫಿಕ್, ಜನರಲಲ್ಲಿ ಯಾವ ಆಫರ್ ಆಗ್ತದೆ? ಸೊ ಇಟ್ ಈಸ್ ನಥಿಂಗ್ ಬಟ್ ಕೌಂಟರ್ ಆಫರ್ ಅಂಥೇಳಿ ಆಗ್ತದೆ. ಅಂದರೆ ಅವನ ಒರಿಜಿನಲ್ ಆಫರನ್ನು ರಿಜೆಕ್ಟ್ ಮಾಡಿದಾಗ ಆಯಿತು, ಇವನೇ ಒಂದು ಮುಂದೆ ಆಫರನ್ನು ಪ್ರಪೋಸ್ ಮಾಡಿದಾಗ ಆಯಿತು. ಸೊ ಇಟ್ ಈಸ್ ಕೌಂಟರ್ ಆಫರ್. ಆ್ಯನ್ ಅಡ್ವರ್ಟೈಸ್ಮೆಂಟ್ ಫಾರ್ ಸೇಲ್ ಆಫ್ ಗೂಡ್ಸ್ ಬೈ ಆಕ್ಷನ್. ಸೊ ಬೈ ಆಕ್ಷನ್ ಗೂಡ್ಸ್ ಆರ್ ಟು ಬಿ ಸೋಲ್ಡ್. ಅದಕ್ಕೊಂದು ಅಡ್ವರ್ಟೈಸ್ಮೆಂಟ್ ಪಬ್ಲಿಷ್ ಮಾಡಿದ್ದಾನೆ. ದಟ್ ಪಬ್ಲಿಕೇಶನ್ ಆಫ್ ಅಡ್ವರ್ಟೈಸ್ಮೆಂಟ್, ಏನು ಅಡ್ವರ್ಟೈಸ್ಮೆಂಟ್ ಪಬ್ಲಿಷ್ ಮಾಡಿದಾನಲ್ವ, ಸೊ ಅದು ಏನು ಅಂತ ಕೇಳಿದ್ದಾರೆ. ಅಮೌಂಟ್ಸ್ ಟು ಎನ್ ಇನ್ವಿಟೇಷನ್ ಟು ಆಫರ್, ಅಮೌಂಟ್ಸ್ ಟು ಎನ್ ಆಫರ್ ಟು ಹೋಲ್ಡ್ ಸಚ್ ಸೇಲ್ಸ್, ಅಮೌಂಟ್ಸ್ ಟು ಎ ಜನರಲ್ ಆಫರ್, ನನ್ ಆಫ್ ದೀಸ್. ಸೊ ಕ್ವಶನ್ ನಂಬರ್ 7. ಸೊ ಕ್ವಶನ್ ನಂಬರ್ 7, ದ ಕರೆಕ್ಟ್ ಆನ್ಸರ್ ಈಸ್ ಇಟ್ ಈಸ್ ಇನ್ವಿಟೇಷನ್ ಟು ಆಫರ್. ಸೊ ಈ ಆಕ್ಷನಲ್ಲಿ ಗೂಡ್ಸ್ ಸೇಲ್ ಮಾಡುವಂಥದ್ದು ಉಂಟಲ್ವ, ಇನ್ವಿಟೇಷನ್ ಟು ಆಫರ್. ಸೊ ಅಲ್ಲಿ ತುಂಬ ಜನ ಬೈಯರ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ, ಬಿಡ್ಡಿಂಗ್ ನಡೀತದೆ. ಸೊ ಆ ಬಿಡ್ಡಿಂಗ್ ಏನಿದೆ, ಸೊ ಅದು ಬಿಡ್ಡಿಂಗ್ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ ದ ಮೇಕಿಂಗ್ ಎನ್ ಆಫರ್. ಸೊ ಆಫರ್ ಮಾಡುವಂಥ ಪ್ರೊಸೆಸ್ ಅದು. ಸೊ ಅವ ಇನಿಷಿಯಲಿ ಏನು ಅವ ಅಡ್ವರ್ಟೈಸ್ಮೆಂಟ್ ಪಬ್ಲಿಷ್ ಮಾಡ್ತಾನಲ್ವ, ಸೊ ಆ ಅಡ್ವರ್ಟೈಸ್ಮೆಂಟ್ ಏನಿದೆ ಅದು ಇನ್ವಿಟೇಷನ್ ಟು ಆಫರ್. ಸೊ ದೇರ್ ಫಾರ್ ಅಡ್ವರ್ಟೈಸ್ಮೆಂಟ್ ಫಾರ್ ಸೇಲ್ ಆಫ್ ಗೂಡ್ಸ್ ಬೈ ಆಕ್ಷನ್ ಈಸ್ ಇನ್ವಿಟೇಷನ್ ಟು ಆಫರ್. ಕ್ವಶನ್ ನಂಬರ್ 8. Dash amounts to rejection of the original offer. ಎಸ್, ಕ್ವಶನ್ ಓದಬೇಕಾದ್ರೆ ನಮಗೆ ಆನ್ಸರ್ ಗೊತ್ತಾಗ್ತಾ ಉಂಟು. ಇಲ್ಲಿ ಆಪ್ಷನ್ ನೋಡುವಂಥ ಅಗತ್ಯನೂ ಇಲ್ಲ. ದ ಕರೆಕ್ಟ್ ಆನ್ಸರ್ ಈಸ್ ಕೌಂಟರ್ ಆಫರ್. ಸೊ ಕೌಂಟರ್ ಆಫರ್, ಕೌಂಟರ್ ಆಫರಿಂದ ಒರಿಜಿನಲ್ ಆಫರ್ ರಿಜೆಕ್ಟ್ ಆಗ್ತದೆ. ಕ್ವಶನ್ ನಂಬರ್ 9. ಎ ಪ್ರಪೋಸಲ್, ಇದು ಡೆಫಿನೇಷನ್ಗೆ ಸಂಬಂಧಪಟ್ಟ MCQ. ಎ ಪ್ರಪೋಸಲ್ ವೆನ್ ಇಟ್ ಈಸ್ accepted it becomes a proposal when it is accepted it becomes a option C, that is promise.
ಸೊ ಈ ಪ್ರಪೋಸಲ್ ಏನಿದೆ, ಆಫರ್ ಏನಿದೆ, ಆಫರನ್ನು ಎಕ್ಸೆಪ್ಟ್ ಮಾಡಿದರೆ ದ್ಯಾಟ್ ಪ್ರಪೋಸಲ್ ಈಸ್ ಗೆಟ್ ಕನ್ವರ್ಟೆಡ್ ಇನ್ ಟು ಪ್ರಾಮಿಸ್. ಸೊ ಇದು ಡೆಫಿನೇಷನಲ್ಲೇ ಇದೆ. ಸೊ ಕ್ವಶನ್ 9ಗೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 10. ಆ್ಯನ್ ಎಕ್ಸೆಪ್ಟೆನ್ಸ್ ಮಸ್ಟ್ ಬಿ, ಎಕ್ಸೆಪ್ಟೆನ್ಸ್ ಹೇಗಿರಬೇಕು ಅಂತ. ಕಂಡೀಷನಲ್, ನೋ. ಎಕ್ಸೆಪ್ಟೆನ್ಸ್ ಕಂಡೀಷನಲ್ ಆಗಿದ್ದರೆ, ಕಂಡೀಷನಲ್ ಎಕ್ಸೆಪ್ಟೆನ್ಸನ್ನು ನಾವು ಏನಂತ ಹೇಳಿ ಕನ್ಸಿಡರ್ ಮಾಡ್ತೇವೆ, ಕಂಡೀಷನಲ್ ಎಕ್ಸೆಪ್ಟೆನ್ಸ್ ವಿಲ್ ಬಿ ಕಾಲ್ಡ್ ಆಸ್ ದ ಕೌಂಟರ್ ಆಫರ್. ಸೊ ಹಾಗಾದರೆ ಅದು ಕರೆಕ್ಟ್ ಆನ್ಸರ್ ಅಲ್ಲ. ಎಕ್ಸೆಪ್ಟೆನ್ಸ್ ಮಸ್ಟ್ ಬಿ ಆಬ್ಸಲ್ಯೂಟ್ ಆ್ಯಂಡ್ ಅನ್ಕ್ವಾಲಿಫೈಡ್. ಕರೆಕ್ಟ್ ಆನ್ಸರ್. ನೀವು ಒಂದು ಆಫರನ್ನು ಎಕ್ಸೆಪ್ಟ್ ಮಾಡ್ತೀರಿ ಅಂತ ಹೇಳಿ ಆದರೆ ಇಟ್ ಶುಡ್ ಬಿ ವಿದೌಟ್ ಎನಿ ಕಂಡೀಷನ್. ದಟ್ ಮೀನ್ಸ್ ಇಟ್ ಈಸ್ ಆಬ್ಸಲ್ಯೂಟ್ ಆ್ಯಂಡ್ ಅನ್ಕ್ವಾಲಿಫೈಡ್. ಆಪ್ಷನಲ್ ಇಲ್ಲ, ಫ್ಯೂಚರಿಸ್ಟಿಕ್ಕು ಇಲ್ಲ. ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಕ್ವಶನ್ ನಂಬರ್ 11. ಆಫರ್ ಪ್ಲಸ್ ಎಕ್ಸೆಪ್ಟೆನ್ಸ್, ಆಫರ್ ಪ್ಲಸ್ ಎಕ್ಸೆಪ್ಟೆನ್ಸ್ ಈಸ್ ಈಕ್ವಲ್ ಟು, ಆಫರ್ ಪ್ಲಸ್ ಎಕ್ಸೆಪ್ಟೆನ್ಸ್ ಈಸ್ ಈಕ್ವಲ್ ಟು, ಸೊ ಎಗ್ರಿಮೆಂಟೂ ಆಗ್ತದೆ, ಪ್ರಾಮಿಸು ಆಗ್ತದೆ. ಬಟ್ ಇಲ್ಲಿ ಎರಡೂ ಆಪ್ಷನ್ ಬಂದಿದೆ, ಪ್ರಾಮಿಸು ಬಂದಿದೆ, ಎಗ್ರಿಮೆಂಟು ಬಂದಿದೆ. ಸೊ ಈಗ ನಾವು ಯಾವುದನ್ನು ಸಿಲೆಕ್ಟ್ ಮಾಡಬೇಕು ಅಂತ ಅಂದರೆ, ಈ ಆಫರ್ ಮತ್ತು ಎಕ್ಸೆಪ್ಟೆನ್ಸ್ ರಿಸಲ್ಟ್ಸ್ ಇನ್ ಎಗ್ರಿಮೆಂಟ್. ಬಟ್ ಎಗ್ರಿಮೆಂಟ್ ರಿಸಲ್ಟ್ ಆಗಬೇಕಾದ್ರೆ ನಮ್ಗೆ ಏನು ಬೇಕು, ಪ್ರಾಮಿಸ್. ಸೊ ಕ್ವಶನ್ ನಂಬರ್ 11, ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಪ್ರಾಮಿಸ್. ಆಫರ್ ಪ್ಲಸ್ ಎಕ್ಸೆಪ್ಟೆನ್ಸ್ ರಿಸಲ್ಟ್ಸ್ ಇನ್ ಪ್ರಾಮಿಸ್. ಸೊ ಆವಾಗೊಂದು ಕ್ವಶನ್ ಬಂದಿತ್ತು, ವೆನ್ ಆಫರ್ ಈಸ್ accepted, when proposal is accepted, it becomes promise. So that means offer plus acceptance results in promise. Option B will be the correct answer. So question number 12. The promise under a contract may be performed by, ಈಗ ಕಾಂಟ್ರಾಕ್ಟಲ್ಲಿ ಬರುವಂಥ ಪ್ರಾಮಿಸನ್ನು ಯಾರು ಪರ್ಫಾರ್ಮ್ ಮಾಡ್ಬೋದು ಅಂತ, ಪ್ರಾಮಿಸರ್ ಹಿಮ್ಸೆಲ್ಫ್, ಏಜೆಂಟ್, ರೆಪ್ರೆಸೆಂಟೇಟಿವ್, ಆಲ್ ಆಫ್ ದಿ ಅಬೌವ್. ಎಸ್, ದ ಕರೆಕ್ಟ್ ಆನ್ಸರ್ ಈಸ್ ಆಲ್ ಆಫ್ ದಿಸ್. ಹೂ ಕ್ಯಾನ್ ಪರ್ಫಾರ್ಮ್ ದ ಪ್ರಾಮಿಸ್? ಪ್ರಾಮಿಸರು ಮಾಡ್ಬೋದು, ಅವನ ಏಜೆಂಟು ಮಾಡ್ಬೋದು, ಅವನ ರೆಪ್ರೆಸೆಂಟೇಟಿವ್ಸು ಮಾಡ್ಬೋದು, ಆಲ್ ಆಫ್ ದಿಸ್. ಸೊ ಅಂದರೆ ಸೊ ಮೂರು ಕೂಡ ಮಾಡ್ಬೋದು. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಸೊ ಇದು ಇವತ್ತಿನ ಈ ವಿಡಿಯೋ. ಸೊ ಡೆಫಿನೆಟ್ಲಿ ಇದು ಕೂಡ ನಿಮಗೆ ತುಂಬ ಯೂಸ್ಫುಲ್ ಆಯಿತು ಅಂಥೇಳಿ ಅಂದ್ಕೊಳ್ತೇನೆ. ಸೊ ಈ ವಿಡಿಯೋವನ್ನು ಶೇರ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಥೇಳಿ ವಿನಂತಿ ಮಾಡಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.